ಅಧ್ಯಕ್ಷ ಸ್ಥಾನ ಹಿಂದೆನೇ ಅವರ ಅವಧಿ ಅಥವಾ ಉಪಮುಖ್ಯಮಂತ್ರಿ ಆದಾಗ ಮುಂದಿನ ದಿನದಲ್ಲಿ ನಾವು ತೀರ್ಮಾನ ಮಾಡೋವರೆಗೂ ನೀವು ಮುಂದುವರಿರಿ ಅಂತ ಹೇಳಿದ್ದಾರೆ ಅನ್ನೋದು ಅಷ್ಟೇ ವಿಚಾರ ಗೊತ್ತಿರೋದು. ಸೊ ACC ಅವರು ಎಲ್ಲಿಗಂಟ ಮುಂದುವರಿಸ್ತಾರೆ, ಯಾವಾಗ ಬದಲಾವಣೆ ಮಾಡ್ತಾರೆ ಅಂತ ಅದು ACC ಅವರೇ ತೀರ್ಮಾನ ಮಾಡೋದು. ಆದರೆ ಮಂತ್ರಿಮಂಡಲನ ಮುಖ್ಯಮಂತ್ರಿಗಳು ಮತ್ತು ACC ಪಕ್ಷದ ಅಧ್ಯಕ್ಷರು ಕೂತ್ಕೊಂಡು ಅವರ ಜೊತೆ ಡಿಸ್ಕಸ್ ಮಾಡ್ತಾರೆ. ಬಟ್ ಆದರೆ ಪಕ್ಷದ ಅಧ್ಯಕ್ಷರನ್ನ ACC ಅವರೇ ತೀರ್ಮಾನ ಮಾಡೋದ್ರಿಂದ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೋ ನನ್ನ ಗಮನ ಗೊತ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ. ನಾವು ಸಿಕ್ಕಬೇಕು ಅಂತ ನಾವು ದರ್ಶನ್ ಪುಟ್ಟಣ್ಣನೂ ಸೇರಿ 7ಕ್ಕೆ 6 ಗೆದ್ದಿರೋದ್ರಿಂದ ನಾವು ಮೊದಲೇ 2 ಮಂತ್ರಿ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದೋ. ನಮ್ಮ ಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿಗಳು ACCಯ ವೇಣುಗೋಪಾಲ್ ಸುರ್ಜೇವಾಲರು 2 ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದರು. ಆಕಸ್ಮಿಕವಾಗಿ ಯಾವುದೋ ಕಾರಣದಿಂದ ಕೊಟ್ಟಿಲ್ಲ. ಅದನ್ನು ಆದಷ್ಟು ಬೇಗ ಕೊಡ್ತೀವಿ ಅಂತ ಅವತ್ತಿಂದನೂ ಹೇಳಿದ್ದಾರೆ. ನಾವೆಲ್ಲರೂ ಸಹ ಕೊಡಲಿ, ನರೇಂದ್ರ ಸ್ವಾಮಿ ಅವರು ಮಂತ್ರಿ ಆಗಲಿ ಅಂತ ಖುಷಿಯಾಗಿತ್ತು. ನಾವು ಸಂಘಟನೆ ಸಂದರ್ಭ ಬಂದಾಗ ಮಾಡ್ತೀವಿ, ಬಟ್ ಆದರೆ ಅದು ರಾಜಕಾರಣ ಅಲ್ಲ. ನಮ್ಮ ಪಕ್ಷಕ್ಕೆ ನಮ್ಮ ಸಮಾಜವನ್ನು ಸದೃಢಗೊಳಿಸಬೇಕು ಅನ್ನೋ ಒಂದು ವಿಚಾರನ ಆ ಸಂದರ್ಭದಲ್ಲಿ ನಿಮ್ಮ ಮಾತಾಡ್ತೀವಿ. ಅದನ್ನು ಈಗೆಲ್ಲ ಫೈನಲ್ ಪ್ರಪೋಸಲ್ ರೆಡಿ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು 1-2 ಕಡೆ ಇನ್ಸ್ಪೆಕ್ಷನ್ನು ಮಾಡಿ ಹೋಗಿ ಅಂತಿಮವಾಗಿ ರಿಪೋರ್ಟ್ ಒಂದು 2-3 ಸ್ಥಳ ಕೊಡ್ತೀವಿ. ನೀರಾವರಿ ಸಚಿವರಿಗೆ ತೀರ್ಮಾನ. ಅಧ್ಯಕ್ಷ ಸ್ಥಾನ ಹಿಂದೆನೇ ಅವರ ಅವಧಿ ಅಥವಾ ಉಪಮುಖ್ಯಮಂತ್ರಿ ಆದಾಗ ಮುಂದಿನ ದಿನದಲ್ಲಿ ನಾವು ತೀರ್ಮಾನ ಮಾಡೋವರೆಗೂ ನೀವು ಮುಂದುವರಿರಿ ಅಂತ ಹೇಳಿದ್ದಾರೆ ಅನ್ನೋದು ಅಷ್ಟೇ ವಿಚಾರ ಗೊತ್ತಿರೋದು. ಸೊ ACC ಅವರು ಎಲ್ಲಿಗಂಟ ಮುಂದುವರಿಸ್ತಾರೆ, ಯಾವಾಗ ಬದಲಾವಣೆ ಮಾಡ್ತಾರೆ ಅಂತ ಅದು ACC ಅವರೇ ತೀರ್ಮಾನ ಮಾಡೋದು. ಆದರೆ ಮಂತ್ರಿಮಂಡಲನ ಮುಖ್ಯಮಂತ್ರಿಗಳು ಮತ್ತು ACC ಪಕ್ಷದ ಅಧ್ಯಕ್ಷರು ಕೂತ್ಕೊಂಡು ಅವರ ಜೊತೆ ಡಿಸ್ಕಸ್ ಮಾಡ್ತಾರೆ. ಬಟ್ ಆದರೆ ಪಕ್ಷದ ಅಧ್ಯಕ್ಷರನ್ನ ACC ಅವರೇ ತೀರ್ಮಾನ ಮಾಡೋದ್ರಿಂದ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೋ ನನ್ನ ಗಮನ ಗೊತ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ. ನಾವು ಸಿಕ್ಕಬೇಕು ಅಂತ ನಾವು ದರ್ಶನ್ ಪುಟ್ಟಣ್ಣನೂ ಸೇರಿ 7ಕ್ಕೆ 6 ಗೆದ್ದಿರೋದ್ರಿಂದ ನಾವು ಮೊದಲೇ 2 ಮಂತ್ರಿ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದೋ. ನಮ್ಮ ಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿಗಳು ACCಯ ವೇಣುಗೋಪಾಲ್ ಸುರ್ಜೇವಾಲರು 2 ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದರು. ಆಕಸ್ಮಿಕವಾಗಿ ಯಾವುದೋ ಕಾರಣದಿಂದ ಕೊಟ್ಟಿಲ್ಲ. ಅದನ್ನು ಆದಷ್ಟು ಬೇಗ ಕೊಡ್ತೀವಿ ಅಂತ ಅವತ್ತಿಂದನೂ ಹೇಳಿದ್ದಾರೆ. ನಾವೆಲ್ಲರೂ ಸಹ ಕೊಡಲಿ, ನರೇಂದ್ರ ಸ್ವಾಮಿ ಅವರು ಮಂತ್ರಿ ಆಗಲಿ ಅಂತ ಖುಷಿಯಾಗಿತ್ತು. ನಾವು ಸಂಘಟನೆ ಸಂದರ್ಭ ಬಂದಾಗ ಮಾಡ್ತೀವಿ, ಬಟ್ ಆದರೆ ಅದು ರಾಜಕಾರಣ ಅಲ್ಲ. ನಮ್ಮ ಪಕ್ಷಕ್ಕೆ ನಮ್ಮ ಸಮಾಜವನ್ನು ಸದೃಢಗೊಳಿಸಬೇಕು ಅನ್ನೋ ಒಂದು ವಿಚಾರನ ಆ ಸಂದರ್ಭದಲ್ಲಿ ನಿಮ್ಮ ಮಾತಾಡ್ತೀವಿ. ಅದನ್ನು ಈಗೆಲ್ಲ ಫೈನಲ್ ಪ್ರಪೋಸಲ್ ರೆಡಿ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು 1-2 ಕಡೆ ಇನ್ಸ್ಪೆಕ್ಷನ್ನು ಮಾಡಿ ಹೋಗಿ ಅಂತಿಮವಾಗಿ ರಿಪೋರ್ಟ್ ಒಂದು 2-3 ಸ್ಥಳ ಕೊಡ್ತೀವಿ. ನೀರಾವರಿ ಸಚಿವರಿಗೆ ತೀರ್ಮಾನ.